ಕೃಷ್ಣ ಆ್ಯಂಡ್ ಮಿಲನ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ಲರೂ ಹೇಳ್ದಂಗೆ ಲವ್ ಮಾಕ್ಟೇಲ್ ಬರೀ ಸಿನಿಮಾ ಅಲ್ಲ, ಅದೊಂದು ಫ್ಯಾಮಿಲಿ ಥರ ಅಂತ. ಸೊ ನಾನು ಅದನ್ನು ಅಲ್ಲಿಗೆ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದೆ, ನನಗೆ ತುಂಬ ಎಮೋಷ್ನಲ್ ಫೀಲ್ ಆಯಿತು. ಫಸ್ಟಿಂದ ತೋರಿಸಿದ್ದಾರೆ. ಐ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ. ಕೃಷ್ಣನ ನಾನು ಯಾವಾಗಲೂ ಆ್ಯಸ್ ಅನ್ ಆ್ಯಕ್ಟರ್ ಸ್ಕ್ರೀನ್ ಮೇಲೆ ನೋಡಿದ್ದೆ, ಆದರೆ ಫಸ್ಟ್ ಟೈಮ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್ ಒಟ್ಟಿಗೆ ನೋಡೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಸಿನಿಮಾ ಮಾಡೋದ್ರ ಬಗ್ಗೆ ಇಫ್ ಯು ಪ್ಯಾಷನೇಟ್, ಸಿಂಪಲ್ ಆಗಿ ಹೆಂಗೆ ಸಿನಿಮಾ ಮಾಡೋದು ಅಂತ ನಾನು ಈ ಟೀಮ್ ನೋಡಿ ಕಲ್ತ್ಕೊಂಡಿದ್ದು. ಆ್ಯಂಡ್ ನನಗೆ ಒಂದು ಒಳ್ಳೆ ರೋಲ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 1 ಪಾರ್ಟ್ 2ಗೆ ಎಷ್ಟು ಪ್ರೀತಿ ತೋರಿಸಿದ್ದೀರಾ, ದಯವಿಟ್ಟು ಪಾರ್ಟ್ 3ಗೂ ಅಷ್ಟೇ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಹೇಳಿದಾಗೆ ಕಿರುತೆರೆಯಲ್ಲಿ ಮಾಡಿದ್ದೀನಿ, ಈಗ ಮತ್ತೊಮ್ಮೆ ಸ್ಕ್ರೀನಲ್ಲಿ ಬರ್ತಿದ್ದೀನಿ. ಓಕೆ. ಸೊ ಫಾರ್ ಮೀ ಲವ್ ಮಾಕ್ಟೇಲ್, ನಾನು ಪಾರ್ಟ್ 1 ಪಾರ್ಟ್ 2 ಅದರ ಆಡಿಯನ್ಸ್ ಫ್ಯಾನ್. ಲವ್ ಮಾಕ್ಟೇಲ್ 3ಗೆ ನನಗೆ ಒಂದು ಕ್ಯಾರೆಕ್ಟರಿಗೆ ಕೇಳಿದಾಗ ಐ ವಾಸ್ ಸರ್ಪ್ರೈಸ್ಡ್, ಹೀಗೇನು ಕೊಡ್ಬೋದು, ಇಷ್ಟೊಂದು ಜನ ಆಲ್ರೆಡಿ ಇದ್ದಾರೆ, ನನಗೇನಿರುತ್ತೆ ಅಂತ. ಬಟ್ ಐ ಲವ್ ದ ವೇ ದೇ ಮೇಕ್ ದ ಫಿಲ್ಮ್. ಅಂದರೆ ಪರ್ಸ್ನಲಿ ಐ ಆಮ್ ಅ ಫ್ಯಾನ್ ಆಫ್ ದ ಕಪಲ್. ಇಬ್ರು ಯಾವಾಗಲೂ ಐ ಥಿಂಕ್ ಇಂಡಸ್ಟ್ರಿಯಲ್ಲಿ ತುಂಬ ಸೀರಿಯಸ್ ಆಗಿ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಪರ್ಸ್ನಲಿ ಮೀಟ್ ಆದಾಗಲೂ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ದಟ್ಸ್ ಹೌ ಐ ಗಾಟ್ ದ ರೋಲ್ ಆಸ್ ವೆಲ್. ಸೊ ಐ ಆಮ್ ಫ್ಯಾನ್ ಆಫ್ ದ ಕಪಲ್. ಸೊ ನನಗೆ ಈ ರೋಲ್ ಆಫರ್ ಮಾಡಿದಾಗ ತುಂಬ ಖುಷಿ ಆಯಿತು. ಐ ಲವ್ ದ ರೋಲ್. ಆ್ಯಂಡ್ ಲವ್ ಮಾಕ್ಟೇಲ್ 1, 2 ಆಲ್ರೆಡಿ ಅ ಹಿಟ್. ಆ್ಯಂಡ್ ಐ ಕ್ಯಾನ್, ಅಂದರೆ ಈವನ್ ಇಫ್ ಐ ವಾಸ್ ನಾಟ್ ಪಾರ್ಟ್ ಆಫ್ ಇಟ್, ಐ ಕುಡ್ ಸೇ ಲವ್ ಮಾಕ್ಟೇಲ್ ಅವ್ರು ಮಾಡ್ತಿದ್ದಾರಲ್ಲ, ಗ್ಯಾರಂಟಿ ಇದು ಹಿಟ್ಟು ಅಂತ. ಐ ಆಮ್ ಶ್ಯೂರ್ ದಿಸ್ ವಿಲ್ ಬಿ ಅ ಸೂಪರ್ ಹಿಟ್. ಆ್ಯಂಡ್ ಆಸ್ ಅನ್ ಇಂಡಸ್ಟ್ರಿ ಐ ಥಿಂಕ್ ವಿ ನೀಡ್, ಅಂದರೆ ನಮಗೆ ಈ ಥರ ಫಿಲ್ಮ್ ಮೇಕರ್ಸ್ ಬೇಕು, ಸೀರಿಯಸ್ ಆಗಿ ಒಳ್ಳೊಳ್ಳೆ ಸಿನಿಮಾ, ಒಳ್ಳೊಳ್ಳೆ ಕಾಂಟೆಂಟ್ ಕೊಟ್ಟು ಒಳ್ಳೆ ಸಿನಿಮಾದಿಂದ ಎಲ್ರಿಗೂ ಎಂಟರ್ಟೈನ್ ಮಾಡೋದು. ಸೊ ಐ ಆಮ್ ಶ್ಯೂರ್ ಎಲ್ಲರೂ ಬರ್ತಾರೆ ಈ ಸಿನಿಮಾ ನೋಡಲಿಕ್ಕೆ. ಆಲ್ರೆಡಿ ಐ ಶುಡ್ ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಬಟ್ ಪ್ಲೀಸ್ ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ ಆದಷ್ಟು ಫಸ್ಟ್ ವೀಕಲ್ಲೇ. ಆ್ಯಂಡ್ ವಿಶಸ್, ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ನಮಸ್ಕಾರ. ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲ ಹೊಸಬ್ರ ಜೊತೆ ಹೇಗೆ ಮಾಡೋದು ತುಂಬ ಭಯ ಇತ್ತು. ಬಟ್ ಒಂದ್ಸತಿ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು, ಲೈಕ್ ನಮಗೆ ಎಲ್ಲ ಲೈಕ್ ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ರು. ಇವತ್ತು ಕೂಡ ಲವ್ ಮಾಕ್ಟೇಲ್ ಒಂದು ಮೂವಿ ಏನೇ ಮಾಡಿದ್ರು ನಾವು ಬೇರೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಲವ್ ಮಾಕ್ಟೇಲ್ 2 ಮಾಡಿದಾಗ ನಂದು ಮದುವೆ ಸೆಟ್ ಆಗಿತ್ತು. ಬಟ್ ಲವ್ ಮಾಕ್ಟೇಲ್ 3 ಮಾಡಿದಾಗ ಐ ವಾಸ್ 6 months ಪ್ರೆಗ್ನೆಂಟ್. ಬಟ್ ನನಗೆಲ್ಲೂ ಶೂಟಿಂಗ್ ಟೈಮಲ್ಲಿ ಯಾವುದೇ ಥರ ಡಿಸ್ಕಂಫರ್ಟ್ ಆಗಿಲ್ಲ, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಜೊತೆಗೆ ಡೇಟ್ಸ್ ಕೂಡ ಅಷ್ಟೇ, ನನಗೆ ಯಾವಾಗ ಕಂಫರ್ಟ್, ಲೈಕ್ ನಮ್ಮದು ಕಂಫರ್ಟಬಲ್ ಯಾವಾಗಿತ್ತು ಆ ಡೇಟ್ಸ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಶೂಟ್ಗೆ ಕರೆದಿದ್ದು. ಫಸ್ಟ್ ಆಫ್ ಆಲ್ ಲವ್ ಮಾಕ್ಟೇಲ್ 2 ಮಾಡಿದಾಗ ಎಲ್ಲರೂ 4 ವರ್ಷ ಆಗಿದ್ರು ಇವತ್ತು ಜಂಕಿ ಮೇಡಮ್ ಅಂತ ಕರೀತಾರೆ, ಅಷ್ಟು ರೆಕಗ್ನಿಷನ್ ಕೊಡ್ತು ಒಂದು ಲವ್ ಮಾಕ್ಟೇಲ್ 2. ಲವ್ ಮಾಕ್ಟೇಲ್ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಲವ್ ಮಾಕ್ಟೇಲ್ 3ಯಲ್ಲೂ ನಾನಿದ್ದೀನಿ. ಅದಕ್ಕೆ ಆಲ್ ಥ್ಯಾಂಕ್ಸ್ ಟು ಕೃಷ್ಣ ಸರ್ ಆ್ಯಂಡ್ ಮಿಲನ. ತುಂಬ ಖುಷಿ ಅನಿಸುತ್ತೆ. ಆದಷ್ಟು ಎಲ್ಲರೂ ಮಾರ್ಚ್ 19th ಥಿಯೇಟ್ರಿಗೆ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ನಮಗೆ ಬೇಕು. ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಆಕ್ಟ್ ಮಾಡಿದ್ದು ಅದೆಲ್ಲ ಹೇಳ್ಬೇಕು ಇವಾಗ. ಅಲ್ಲೆಲ್ಲ ಅಂಕಲ್ಸ್ ಇದ್ದಾರೆ ನೋಡಿ, ನಿಮ್ಮ ನೋಡ್ತಾ ಇದ್ದಾರೆ. ಓಕೆನಾ? ಅಣ್ಣ ಅಣ್ಣ ಆಯ್ತು. ಓಕೆ ಓಕೆ, ಇಟ್ಕೊಳ್ಳಿ. Hello, my name is Samvrita. I'm very happy to be a part of this movie. Shooting ತುಂಬಾ fun ಆಯಿತು. ನಾನು ತುಂಬಾ ಎಂಜಾಯ್ ಮಾಡಿದೆ. Our movie is getting released on March 19. Please watch Anugari. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ಸ್ವೀಟ್ ಆಗಿ ನಾನು ಕೇಳಿದಾಗ ಎಷ್ಟು ದಿನದಲ್ಲಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಎಲ್ಲಾನು ಅಂತ. ಬಿಕಾಸ್ ಇವತ್ತಿನ ನಮ್ಮ ಇಂಡಸ್ಟ್ರಿ ಪೊಸಿಷನ್ಸ್ಗೆ ದೀಸ್ ಕೈಂಡ್ ಆಫ್ ಡೈರೆಕ್ಟರ್ಸ್ ಆರ್ ವೆರಿ ಮಚ್ ನೀಡೆಡ್. ಯಾಕೆಂದರೆ ಈ ಪ್ಯಾಟರ್ನ್ ಆಫ್ ಸಿನಿಮಾಸೇ ಇವತ್ತು ವರ್ಕ್ ಆಗೋದು. ಅಂದರೆ ಅವರು ಮಾಡ್ತಿರ್ತಕ್ಕಂಥ ಒಂದು ಮೇಕಿಂಗ್ ಸ್ಟೈಲಿಂಗ್ ಆಗಲಿ, ಒಂದು ಅವರ ಪ್ಲ್ಯಾನಿಂಗ್ ಆಗಲಿ, ಇಟ್ ಈಸ್ ದಿ ಬೆಸ್ಟ್. ನಾವು ತುಂಬ ಕಲಿಬೇಕು ಅವರಿಂದ, ನಿಜ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಲವ್ ಮಾಕ್ಟೇಲ್ 1, 2, 3 ನಿಮಗೆ ಈ 3 ಸಿನಿಮಾದಲ್ಲೂ ಒಂದು ಫೀಲ್ ಗುಡ್ ಮೂವಿ. ಬಟ್ ಈ ಸಿನಿಮಾದಲ್ಲಿ ನಿಮಗೆ ಫೀಲ್ ಗುಡ್ ಮೂವಿ ಜೊತೆಗೆ ಬಹಳಷ್ಟು ಟ್ವಿಸ್ಟ್ ಕೊಟ್ಟಿದ್ದಾರೆ. ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ನನ್ನ ಪ್ರಕಾರ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಇನ್ಕ್ಲೂಡಿಂಗ್ ಗಸ್. ಹಬ್ಬಕ್ಕೆ ಸಿನಿಮಾ ಬರ್ತಾ ಇದೆ. ಈ ವರ್ಷದ ಯುಗಾದಿಗೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಮೂವಿ. ಅಂದರೆ ನಮ್ಮ
ಇಂಡಸ್ಟ್ರಿಗೆ ಫಸ್ಟ್ ಹಿಟ್ ಆಗುತ್ತೆ ಈ ವರ್ಷದ ನನ್ನ ಪ್ರಕಾರ. ಸೊ ಆಲ್ ದಿ ಬೆಸ್ಟ್ ಎವ್ರಿವನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇಲ್ಲಿ ನೆರೆದಂಥವ್ರಿಗೆ ಎಲ್ಲರಿಗೂ ನಮಸ್ಕಾರ. ಶಶಾಂಕ್ ಸರ್, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ನನ್ನ ಜೀವನದಲ್ಲಿ ಲವ್ ಮಾಕ್ಟೇಲ್ ಏನು ಅಂದರೆ ದೇವರು ಅಂತ ಹೇಳ್ಬೋದು. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾ, ನಾನು ಎಲ್ಲೋ ಇದ್ದವನ್ನ ಗುರುತಿಸಿ ಕೃಷ್ಣ ಮೆಲನ್ ಅವರು ಒಂದು ಚಾನ್ಸ್ ಕೊಟ್ಟು, ನಂಬಿಕೆ ಇಟ್ಟು, ಒಂದು ಸ್ಥಾನ ಕೊಟ್ಟು ನಾನೇನು ಈಗ ಒಂದು ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಕೃಷ್ಣ ಮೆಲನ್ ಅವರು. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಇದುವರೆಗೂ ನನಗೆ ಯಾವ ವೇದಿಕೆ ಮೇಲೂ ಹೇಳಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ಇವತ್ತು ಅದನ್ನ ಹಂಚ್ಕೊತಾ ಇದ್ದೀನಿ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ನಿಮ್ಮಿಬ್ಬರಿಗೂ. ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಈಗ ಲವ್ ಮಾಕ್ಟೇಲ್ 3. 1, 2 ಅಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ನಮ್ಮ ಕೃಷ್ಣ ಮೆಲನ್ ಅವರು. ಈಗ 3ನ ನಿಮ್ಮ ಮುಂದೆ ತಗೊಂಡ್ಬರ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಮಾರ್ಚ್ 19ನೇ ತಾರೀಕು ನಿಮ್ಮ ಹತ್ತಿರ ಥಿಯೇಟರ್ ಬಂದು ಸಿನಿಮಾ ನೋಡಿ ಈ ತಂಡನ ಗೆಲ್ಲಿಸ್ಬೇಕು, ಇನ್ನೂ ಪ್ರೀತಿಸ್ಬೇಕು, ಇನ್ನ ಅತಿ ಹೆಚ್ಚು ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂತೀನಿ. ಎಲ್ರಿಗೂ ಥ್ಯಾಂಕ್ಸ್. ಅಂದ್ರೆ ವಾಟ್ ಇಸ್ ದ ಗ್ರಾವಿಟಿ ಆಫ್ ಅನ್ ಆಡಿಯನ್ಸ್ ಅಥವಾ ಪಾಪ್ಯುಲಾರಿಟಿ ಏನ್ ಇದೆ ಅಂತ ನನಗೆ ಲವ್ ಮಾಕ್ಟೇಲ್ ಸಿನಿಮಾ ಥ್ರೂ ನನಗೆ ಅರ್ಥ ಆಯ್ತು. ಯಾಕಂದ್ರೆ ಸಿಹಿ ಒಂದು ಪಾತ್ರಗೆ ನನ್ನ ಐಡೆಂಟಿಟಿನೇ ಚೇಂಜ್ ಆಯ್ತು. ಇವಾಗ ಎಲ್ಲಿ ಹೋದ್ರು ಜನ ನನ್ನ ಸಿಹಿ ಅಂತಾನೆ ಕರೀತಾರೆ. ರೇಚಲ್ ಅಂತ ಯಾರು ಗೊತ್ತು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅಷ್ಟೊಂದು ಜನರ ಮನಸ್ಸಲ್ಲಿ ಅಷ್ಟೊಂದು ಇಟ್ ಈಸ್ people have accepted the characters so much. So ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಟು ಸರ್ ಆ್ಯಂಡ್ ಮಿಲ್ನಾ. I think ನಮ್ಮ ಜರ್ನಿ ಬೋತ್ ಪ್ರೊಫೆಷನಲಿ ಆ್ಯಂಡ್ ಪರ್ಸನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಗ್ರೋತ್. ಸೊ ಅದಕ್ಕೆ ಅವರಿಬ್ಬರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸೊ ನನಗೆ ಲವ್ ಮಾಕ್ಟೇಲ್ 3 ಟ್ರೇಲರ್ ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಟ್ ಈಸ್ ಸಡನ್ ರಶ್ ಆಫ್ ಇಮೋಷನ್ಸ್. It is a dream come true ನನಗೆ ಆಸ್ ಅನ್ ಆಕ್ಟರ್ ಟು ಬಿ ಅಕ್ಸೆಪ್ಟೆಡ್ ಇನ್ ದಿಸ್ ಇಂಡಸ್ಟ್ರಿ. ಆ್ಯಂಡ್ ಈ ಟ್ರೇಲರ್ ನೋಡಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ ದಟ್ ಯುನೋ ನಮ್ಮ ಎಲ್ಲರೂ ಒಂದು ಫ್ಯಾಮಿಲಿ ಥರ ನಾವು ಈ ಸಿನಿಮಾ ಮಾಡಿದ್ದೀವಿ. ವಿ ಹ್ಯಾವ್ ನೆವರ್ ಬಿನ್ ಟ್ರೀಟೆಡ್ ಆಸ್ ಎನ್ ಈಕ್ವಲ್ ಇನ್ ದ ಸೆನ್ಸ್ ದಟ್ ವಿ ಹ್ಯಾವ್ ನೆವರ್ ಬಿನ್ ಟ್ರೀಟೆಡ್ ಆಸ್ ಆಕ್ಟರ್ಸ್, ಬಟ್ ವಿ ಹ್ಯಾವ್ ಬಿನ್ ಟ್ರೀಟೆಡ್ ಆಸ್ ಫ್ಯಾಮಿಲಿ. ಮಿಲನ್ ಆ್ಯಂಡ್ ಕೃಷ್ಣ ಹ್ಯಾವ್ ಆಲ್ವೇಸ್ ಮೇಡ್ ದಟ್ ಪಾಸಿಬಲ್. ಮಿಲನ ಮತ್ತು ಕೃಷ್ಣ ಸರ್ದು ಪೇರೆಂಟ್ಸು ಹ್ಯಾವ್ ಟ್ರೀಟೆಡ್ ಆಸ್ ಲೈಕ್ ದೇರ್ ಓನ್ ಚಿಲ್ಡ್ರನ್. ಸೊ ಹಾಗಾಗಿ we have grown as a family through these years. So I'm very very happy and thankful. So ಇವಾಗ ಮಾರ್ಚ್ 19ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಐ ನೋ ದೇರ್ ಇಸ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಫಾರ್ ಲವ್ ಮಾಕ್ಟೇಲ್. ಸೊ ಹಾಗಾಗಿ ನೀವು ಎಲ್ಲರ ಬರ್ತೀರಾ ಅಂತ ಆ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಸಿ ಯು ಸೂನ್. ಎಷ್ಟೇ ಸಿನಿಮಾ, ಒಂದು 17 ಸಿನಿಮಾ ಆಯಿತು. ಇದು ನನ್ನ 2ನೇ ಸಿನಿಮಾ ನಾನು ಶೂಟ್ ಮಾಡಿದ್ದು. ಆ ಸಿನಿಮಾ ಆದ್ರೂ ಇವತ್ತಿನವರೆಗೂ ಜನ ನೆನ್ಪಿಟ್ಕೊಂಡು ಕರೆಯೋದು ನನ್ನ ಅಜ್ಜೋ ಅಂತ ಎಲ್ಲೇ ಆಚೆ ಹೋದ್ರು. ಆ ಥರ ಒಂದು ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಮಿಲನ ಹಾಗೂ ಕೃಷ್ಣ ಅವ್ರಿಗೆ. ಅದಲ್ಲದೆ ನಾವು ಆಲ್ರೆಡಿ ಈ ಸಿನಿಮಾ ಅಲ್ಲದೆ ನಾವು ಎನಿ ಡೇ ನನಗೆ ಏನೇ ಕೇಳಬೇಕು, ಏನೇ ಮಾಡಬೇಕು ಅಂತಂದ್ರೆ ಫಸ್ಟ್ ಕಾಲ್ ನಾನು ಅವರಿಬ್ಬರಿಗೆ ಮಾಡ್ತೀನಿ. ಅಷ್ಟು ಡಿಯರೆಸ್ಟ್ ನನಗೆ. ಆ್ಯಕ್ಚುಲಿ ಈ ಸಿನಿಮಾ ನೋಡಾದ್ಮೇಲೆ ಸಖತ್ತು, ಐ ಮೀನ್ ಟ್ರೈಲರ್ ನೋಡಾದ್ಮೇಲೆ ನಾನು ಮನೆ ನೋಡಿದಾಗ್ಲೂ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ, ಅಷ್ಟೊಂದು ಇಮೋಷ್ನಲ್ ಆಗಿದ್ದೆ. ಇವಾಗ ಮತ್ತೆ ಟ್ರೈಲರ್ ಪ್ಲೇ ಮಾಡಾದ್ಮೇಲೆ ರೇಚಲ್ ಮತ್ತು ಸುಷ್ಮಿತಾ ಅವ್ರ ಕಣ್ಣಲ್ಲೂ ನೀರು ನೋಡಿದೆ. ಯಾಕಂದ್ರೆ ಈ ಸಿನಿಮಾ ನಮಗೆ ಒಂದು ದೊಡ್ಡ ಇಮೋಷನ್. ಸಿನಿಮಾ ಅಂತ ನಾವು ತಗೊಂಡೇ ಇಲ್ಲ, ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ವಿ. ಶ್ರೀ ಸರ್ ಆಗಲಿ, ಎವ್ರಿಬಡಿ, ಎಲ್ಲ ಟೆಕ್ನಿಷಿಯನ್ಸ್. ಅಂಡ್ ಈ ಪಾರ್ಟ್ 3ಲಿ ನಮ್ಮ ಜೊತೆ ಶ್ವೇತಾ ಅವರಿದ್ದಾರೆ, ರಜನಿ ಅವರಿದ್ದಾರೆ, ಎಲ್ಲರೂ ಇವಾಗ ಮತ್ತೆ ಈ ಸಿನಿಮಾಲಿ ಒಂದಾಗ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಖುಷಿ ಇದೆ. ಆ್ಯಂಡ್ ಮಾರ್ಚ್ 19ನೇ ತಾರೀಕಿಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಏಪ್ರಿಲ್ ಅಂತ ಅಂದ್ರು, ಇವಾಗ ಮಾರ್ಚ್ ಬರ್ತಿರೋದು ಇನ್ನೂ ಖುಷಿ. ಅಂದರೆ ನರ್ವಸ್ ಆಗ್ತಾ ಇದೆ ನನ್ನನ್ನು ನಾನು ಮತ್ತೆ ಜೀವವಾಗಿ ನೋಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ಆ್ಯಂಡ್ ಹೀಗೆ ಸದಾ ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ. ಆ್ಯಂಡ್ ಈ ಸಿನಿಮಾಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಐ ಥಿಂಕ್ ನಾನು ಯಾವತ್ತು ಲಾಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಕೊನೆ ತನಕನೂ ಲವ್ ಮಾಕ್ಟೇಲ್ ನನ್ನ ಫೇವ್ರೆಟ್ ಸಿನಿಮಾ, ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳ್ಕೊಳ್ಳುವಂತಹ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಮನೇಲಿ ಆಕ್ಟಿಂಗ್ ಮಾಡೋದು ಹೆಂಗೆ ಏನು ಅಂತೆಲ್ಲ ಹೇಳ್ಕೊಟ್ರು. ಮಿಲನ ಮೇಡಮ್ ಅಷ್ಟೇ 3 ತಿಂಗಳು ಇಟ್ಕೊಂಡು ನಮಗೆ ಸ್ವಂತ ಅವ್ರ ಮನೆಯವ್ರ ಥರನೇ ನೋಡ್ಕೊಂಡು ಪ್ರತಿಯೊಂದು ಕೃಷ್ಣ ಅವ್ರು ಯಾವಾಗಲೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳೋರು, ನಿನ್ನಲ್ಲಿ ಒಳ್ಳೆ ಕಲೆ ಐತೆ, ಅದನ್ನ ಚೆನ್ನಾಗಿ ಮಾಡು, ದೊಡ್ಡ ವ್ಯಕ್ತಿ ಆಗು, ನೀನು ಡ್ರೈವರ್ ಇಟ್ಕೊಂಡು ಕಾರ್ ತಕೊಂಡು ಓಡಾಡ್ಬೋದು, ತುಂಬ
ತುಂಬಾ ತುಂಬಾ ಒಳ್ಳೆ ವ್ಯಕ್ತಿ ಅವರು, ಹೇಳಕ್ಕೆ ಅಸಾಧ್ಯ. ನಮ್ಗೆ ತಂದೆ ತಾಯಿ ಎಲ್ಲ ವಯಸ್ಸಾದವರು, ತಂದೆ ಇಲ್ಲ ತೀರೋದ್ರು, ಬುದ್ಧಿ ಹೇಳೋರು ಯಾರು ಇಲ್ಲ ನಮ್ಗೆ. ನಾನು ಒಬ್ಬನೇ ಮಗ ನಮ್ಮ ತಂದೆ ತಾಯಿಗೆ. ಹಂಗಾಗಿ ಇವರು ನನಗೆ ತುಂಬಾ ಬುದ್ಧಿ ಹೇಳ್ತಿದ್ರು. ಈ ತರ ಮಾಡು, ಇಲ್ಲೇ ಇದ್ದು ಈ ತರ ಕೆಲಸ ಮಾಡ್ಕೊಂಡು ಹೋಗು, ಇಲ್ಲೇ ಇರು, ನಿನ್ನ ಮುಂದೆ ನಾನು ತುಂಬಾ ಮಾಡ್ತೀನಿ ಅಂತ ಹೇಳ್ತಿದ್ರು. ಅಂದ್ರೆ ನನಗೆ ಇಲ್ಲಿ ಇರ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಮನೇಲಿ ಮಗಳು ಮತ್ತೆ ವಯಸ್ಸಾದ ಅಮ್ಮ ಹೆಂಡತಿ ಎಲ್ಲ ಇರೋದ್ರಿಂದ ಊರ್ಗ್ ಹೋಗ್ಬೇಕಾದಂತ ಅನಿವಾರ್ಯದಿಂದ ಹೊರಟದೆ. ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಓದ್ತಾಗೆಲ್ಲ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು. ಮನೇಲೂ ಅಷ್ಟೇ ಸ್ವಂತ ತಮ್ಮನ ತರನೋ ಮಗನ ತರ ನೋಡ್ಕೊಂಡು 3 ತಿಂಗಳು ಶೂಟಿಂಗ್ ಮಾಡಿಸಿ, ಮತ್ತೆ ನಾನು ಏನು ಜೀವನದಲ್ಲಿ ಎಲ್ಲೂ ಹೋಗದವನೇ ಇಲ್ಲ. ಫ್ಲೈಟ್ ಸಮುದ್ರನೇ ನೋಡಿರ್ಲಿಲ್ಲ ಜೀವನದಲ್ಲಿ. ದೇವರಾಣಿಗೆ ಹೇಳ್ಬೇಕು ಅಂದ್ರೆ ಸಮುದ್ರನೇ ನೋಡ್ಬೇಕು ಅಂತ ಆಸೆ, ಅಂದ್ರೆ ನನ್ಗೆ ಆಸೆಗಳನ್ನ ಈಡೇರಿಸಿದ್ರೆ ಅದಕ್ಕೋಸ್ಕರ ಹೇಳ್ತಿರೋದು. ಸಮುದ್ರ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ಅದನ್ನು ತೋರಿಸಿದ್ರು, ಫ್ಲೈಟ್ ಅಲ್ಲಿ ತೋರಿಸಿದ್ರು. ಒಂದು ದೊಡ್ಡ ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡೋಕೆ ಅವಕಾಶ ಕೊಟ್ಟರು. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವರು ಐ ಥಿಂಕ್ ಇಲ್ಲಿ ನಂಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋದಕ್ಕೆ, ಬಿಕಾಸ್ ಐ ಆಮ್ ಬ್ಯಾಕ್ ಆಫ್ಟರ್ ಅ ಬ್ರೇಕ್. ಐ ಥಿಂಕ್ ಸಮ್ ಆಫ್ ಯು ನೋ, ನಂದು ಫಸ್ಟ್ ಫಿಲ್ಮ್ ಚಾರ್ಲಿ ಅನ್ನೋದು ಮಿಲನಾ ಮತ್ತೆ ಕೃಷ್ಣ ಅವ್ರ ಜೊತೆ ಇತ್ತು. ಆ್ಯಂಡ್ ಐ ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ ವಿತ್ ದೆಮ್, ಆ್ಯಂಡ್ ದೇ ಆರ್ ವೆರಿ ವೆರಿ ಸ್ಪೆಷಲ್ to me because I feel like I started my journey with them. I had taken a break because of a personal issue that I had gone through, and as soon as I came back, they were the one who gave me this opportunity, and to give me such a big opportunity industrially, I think like such as Love Mocktail, I think this was the biggest gift that they could have given me. It was like a reunion for us. ಆಮೇಲೆ ವರ್ಕಿಂಗ್ ಆನ್ ದ ಸೆಟ್ ಕೂಡ ಐ ಥಿಂಕ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ನೈಸ್. ತುಂಬ ಖುಷಿ ಆಯಿತು ಬಿಕಾಸ್ ಇಟ್ ವಾಸ್ ಲೈಕ್ ಅ ಫ್ಯಾಮಿಲಿ. ಐ ಥಿಂಕ್ ರೀಚಲ್ ಅವ್ರು ಹೇಳಿದ್ರು, ಇಟ್ಸ್ ನಾಟ್ ಲೈಕ್ ಅ ಟೀಮ್, ಬಟ್ ನಮ್ಮ ಫ್ಯಾಮಿಲಿ ಥರ ಆಗ್ತಾರೆ ಅವ್ರು. ಲೈಕ್ ಅವ್ರ ತಂದೆ ತಾಯಿ ಆಗಲಿ, ಅವರಾಗಲಿ, ದ ವೇ ದೇ ಟ್ರೀಟ್ ಅಸ್, ಹೇಗೆ ನಮ್ಮನ್ನ ನೋಡ್ಕೋತಾರೆ. ಇಟ್ಸ್ thank you so much, and I'm always very grateful to both of you. And I got a very good opportunity nandu skill matte talent na torsadike, and it's releasing on March 19th. So as Love Mocktail 1 and 2 nodidira elru, and Love Mocktail 3 is Krishna matte Milana our masterpiece again. So please come and support us, nam jothe iri, and I'm very grateful to be here. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಜಗ, ಸೊ ಅಲ್ಲಿ ನೋಡಿದ್ವಿ. ಸೊ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಇಡೀ ಸಿನಿಮಾ ಟ್ರಾವೆಲ್ ಆಗಂತದ್ದು. ಆಕ್ಚುಲಿ ಈ ಫಿಲಮ್ ನಾನಲ್ಲ, ಇವನು ಇರೋ ಥರ ಆ ಲೆವೆಲ್ ಕ್ಯಾರೆಕ್ಟರ್. ಸೊ ಅದಕ್ಕೆ ನಾವು ಯಾರನ್ನೋ ಅಂತ ಅನ್ಕೊಂಡಿದ್ವಿ. ಅವಾಗ ಮಿಲನ ಇಲ್ಲ ಜಗನ್ ಹತ್ರನೇ ಮಾಡ್ಸೋಣ ಅಂತ. ಸರಿ ಆಡಿಷನ್ ಮಾಡಿ ಕಳಿಸೋದು ಅಂತಂದೆ. ಮನೇಲೇನೋ ಮಾಡಿ ಕಳಿಸಿದ್ರು, ಅಲ್ಲೇ ವಿಡಿಯೋ ಮಾಡಿಬಿಟ್ಟು ನಾನು ನೋಡಿ ಇವ್ನ ಕೈಲಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ಸೋದಂತ ನಾನು, ಯಾಕಂದ್ರೆ ತುಂಬ ಮಾತಾಡ್ತಾನೆ. ಬಟ್ ಆಕ್ಟಿಂಗ್ ಮಾಡ್ಬೇಕಲ್ಲ, ಮಾತಾಡೋದೇ ಬೇರೆ, ಬಂದು ಸ್ಕ್ರೀನ್ ಮುಂದೆ ಆಕ್ಟ್ ಮಾಡ್ಬೇಕಲ್ಲ, ಅದೇನೇ ಬೇರೆ. ಒಂದು ಅದ್ಭುತವಾದ ಪಾತ್ರ. ನೀವು ನಾನು ಮೇಲೆ ಹತ್ರ ಒಂದೇ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಇವನ್ನ ಬೇರೆ ಲೆವೆಲ್ ತಗೋತಾರೆ ಜನ. ಅಯ್ಯೋ ಇವನಿಗೆ ಕರ್ಕೊಂಡೋಗಿ ಶೂಟಿಂಗಿಗೆಲ್ಲ ಫಸ್ಟ್ ಟೈಮ್ ಫ್ಲೈಟ್ ಹಚ್ಚಿದೆ. ನಾನು ಫ್ಲೈಟೇ ನೋಡಿರಲಿಲ್ಲ ಅಣ್ಣ, ತುಂಬ ಖುಷಿ ಆಯ್ತು. ಆಯ್ತು ಕರ್ಕೊಂಡು ಅಂಡಮಾನೆಲ್ಲ ತೋರಿಸ್ದೆ. ಅಣ್ಣ ಇಷ್ಟೆಲ್ಲ ಚೆನ್ನಾಗಿದೆ ಅಣ್ಣ, ನನ್ನ ಲೈಫಲ್ಲಿ ನೋಡಿದ್ವಿ ಮರೆಯಲ್ಲ. ಆಯ್ತಲ್ಲ, ಅದಾದ್ಮೇಲೆ ಕರ್ಕೊಂಡು ರಾಜಸ್ಥಾನ ಕರ್ಕೊಂಡೋದೆ, ಜೈಪುರ್ ಕರ್ಕೊಂಡೋದೆ, ಗುಜರಾತಲ್ಲಿ ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಅಂದರೆ ನನ್ನ ಕೆಲಸ ಮಾಡಿ ಕರ್ಕೊಂಡು ಹೋಗ್ತದೆ ಅಷ್ಟೇ. ನೀಡಿಲ್ಲ ಶೂಟಿಂಗ್ ಕರ್ಕೊಂಡು ತೋರಿಸ್ತಿದ್ರು ಅಣ್ಣ, ಎಲ್ಲ ತೋರಿಸ್ತೀನಿ ಅಣ್ಣ. ಇಲ್ಲಿಂದ ಕಾಶ್ಮೀರ ಎಷ್ಟು ದೂರ ಅಣ್ಣ? ಏನಿಲ್ಲ ಕಣೊಂದು ಇಲ್ಲಿಂದ ಒಂದು 200 ಅವರ್ ಅಷ್ಟೇ. ಅಲ್ಲೂ ಹೋಗಿ ಶೂಟ್ ಮಾಡೋಣ ಅಂದ. ನನ್ನ ಕತೆಗೆ ಬೇಡ ಕಣೋ, ನಾನು ನೋಡಿಲ್ಲ, ಬರೀ ಕರ್ಕೊಂಡು ಹೋಗಿ. ಜಗ ಕರೆಕ್ಟಾಗಿ ಹೇಳೋ, ರಾಜಸ್ಥಾನ್ಗೆ ಹೋಗಿ ಬಂದ್ಮೇಲೆ ನೀನು ನನಗೇನು ಹೇಳಿದೆ ಅಂತ. ರಾಜಸ್ಥಾನ್ಗೆ ಹೋಗಿ ಬಂದ್ರಲ್ಲ ನೀವು, ಅವಾಗ ಅದು ಹೋಗಿ ಬಂದ್ ನಂಗೆ ಏನ್ ಹೇಳಿದೆ? ನನ್ಗೆ ಅಲ್ಲಿ ಹೋಗಿದ್ ಬಂದ್ಮೇಲೆ ಊಟ ತಿಂಡಿ ಎಲ್ಲ ತುಂಬಾ ವ್ಯತ್ಯಾಸ ಆಗೋಯ್ತು. ಊಟನೇ ಇಲ್ಲ, ಬರೀ ರೊಟ್ಟಿ, ಅನ್ನ ಇಲ್ಲ, ಬಾಸುಮತಿ ಅಕ್ಕಿ ಅನ್ನ. ನಾನು ಊಟನೇ ಆಯ್ತಾರ ಊಟ ಮಾಡಕ್ಕೆ ಬರೀ ರೊಟ್ಟಿ.
ಇಲ್ಲಿಗೆ ಬಂದ ತಕ್ಷಣ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದು ಒಂದು ದೊಡ್ಡ ಗ್ಲಾಸ್ ಟೀ ಕಾಯಿಸ್ಕೊಂಡು ಕುಡ್ಕೊಂಡು ಅಕ್ಕ ನನಗೆ ಈಗ ಸಮಾಧಾನ ಆಯ್ತು, ನಾನು ಹೊರಡ್ತೀನಿ ಊರಿಗೆ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಆದ್ರೂ ರಾಜಸ್ಥಾನದೆಲ್ಲ ನನಗೆ ಇವರೆಲ್ಲ ತೋರಿಸಿದ್ರು, ಅದನ್ನ ಮೊಬೈಲಲ್ಲಿ ವಿಡಿಯೋಗಳೆಲ್ಲ ಇಟ್ಕೊಂಡಿದ್ದೀನಿ, ಯಾವಾಗಲೂ ನೋಡ್ಕೊಂಡು ಜ್ಞಾಪಿಸ್ಕೊತಾ ಇರ್ತೀನಿ. ಇನ್ನೊಂದ್ಸರಿ ಯಾವಾಗಲೂ ಹೋಗ್ಬೇಕಲ್ಲ, ಕೆಲಸಕ್ಕೆ ಅಂತ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ಬಂದ್ವಿ, ಯಾವಾಗಲೂ 2 ದಿನ ಇದ್ದು ಬರಕ್ ಹೋಗ್ಬೇಕಲ್ಲ, ಯಾಕೆ ನಾವು ಹಳ್ಳಿಯವರು, ಹಳ್ಳಿಲಿ ನಮ್ಮ ಜೀವನ ಎಲ್ಲ ಕಳೆದೋಯ್ತು ಅನ್ಕೊಂಡಿದ್ದೆ. ಅದನ್ನ ಕೃಷ್ಣ ಸರ್ ಕಳೆದೋಗಲ್ಲ, ನೀವು ಇನ್ನು ಮುಂದೆ ಹೋಗ್ಬೋದು ಅಂತ ತೋರಿಸಿದ್ದಾರೆ, ಅವಾಗ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್. ನನಗೆ ಹೇಳಿದ್ದೆ ಏನಂದ್ರೆ ಅಲ್ಲಿ ಟೀ ಸಿಗ್ಲಿಲ್ಲ ನನ್ನ ಜೀವನದಲ್ಲಿ ಹೋಗಲ್ಲ ಅಂತ. ಟೀ ಸಿಗ ಇವಾಗ ಯಾವಾಗ ಕಾಶ್ಮೀರ್ ಕರ್ಕೊಂಡು ಹೋಗ್ತಿದ್ದೀರಾ, ನೇಪಾಳ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ಆಮೇಲೆ ಇನ್ನೊಂದು ಯಾವ್ದೋ ಒಂದು ಸಾಂಗ್ ಯಾವ್ದೋ ಏನೋ ಫಾರಿನ್ ಎಲ್ಲ ಶೂಟ್ ಮಾಡ್ಬೇಕಿತ್ತಲ್ಲ, ಅಲ್ಲಿ ನಾನಿಲ್ವಣ? ಇಲ್ಲ ಕಣ, ನನಗೂ ಬರ್ದ್ಬಿಟ್ಟು ನನ್ನ ಕರ್ಕೊಂಡು ಹೋಗಿ ಅಂತ. ಮೊದ್ಲೇ ನಮ್ಗೆ ದಿಲೀಪ್ ಸರ್, ಶಶಾಂಕ್ ಸರ್ ಹೇಳಿದಂಗೆ ನಾನು ತುಂಬಾ ಇಂಟೆಲಿಜೆಂಟ್ ಆಗಿ ಸಿನಿಮಾ ಮಾಡೋನು, ಸುಮ್ಮನೆ ಎಲ್ಲ ಕರ್ಕೊಂಡು ಹೋಗಲ್ಲ. ನೆಕ್ಸ್ಟ್ ನೀವು ಮಾಡಿದಾಗ ಸರ್ ಲೊಕೇಶನ್ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ಅಲ್ವಾ? ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಯಾರ್ಯಾರು ಸಿನಿಮಾ ನೋಡಿದ್ರು ಯಾರಿಗೂ ನೀವು ಎಲ್ಲಿ ತಿಳ್ಕೊಂಬೋದ್ರಿ ಅಂದ್ರು. ಸೊ ಆ ತರ ಅಂದ್ರೆ ನಿಮ್ಗೆ ತುಂಬಾ ನಗಿಸ್ತಾರೆ. ಬಹಳ ಪ್ರತಿ ಸತಿ ನಾನು ಸಿನಿಮಾ ಮಾಡಿದಾಗ ದೊಡ್ಡ ದೊಡ್ಡ ಗ್ಯಾಪ್ ಆದ್ಮೇಲೆ ಮಾಡೋದು ನಾನು. ಮತ್ತೆ ಒಂದು ನಿಮ್ಮ ವಸ್ತುಗಳಿಗೆ ಆಗಿ ಒಂದು ದೊಡ್ಡ ಗ್ಯಾಪ್ ಆದ್ಮೇಲೆ ಮತ್ತೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದೀನಿ. ಇದೊಂದು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಲವ್ ಮಾಕ್ಟೇಲಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವರು ಸರ್ ಏನು ಕ್ಯಾರೆಕ್ಟರ್ ಸರ್? ಸರ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅದನ್ನು ನಿಮ್ಗೆ ಮಾಡ್ತಾನೆ ಇಲ್ಲ ಸರ್, ನಾನು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಅದಕ್ಕೆ ನಾನು ನಿಮ್ಗೆ ಮಾಡಿದ್ದು ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿ ನನಗೆ ಬಹಳ ಇಷ್ಟ ಆಯ್ತು. ಅಂದ್ರೆ ಒಬ್ಬ ಕಲಾವಿದನ್ನ ನೀವು ಯಾವ ರೀತಿ ಯಾವ ಆಸ್ಪೆಕ್ಟ್ ಅಲ್ಲಿ ಏನನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀರ ಅನ್ನೋದಿದೆಯಲ್ಲ, ಅದು ಮೊದಲು ಇಂಪಾರ್ಟೆಂಟ್ ಆಗೋದು ಕಲಾವಿದನಿಗೆ. ಅಂದ್ರೆ ಯಾವ್ದೋ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಮಾಡಿ ಸರ್ ಹೋಗಿ ಅಂತ ಅನ್ಬೇಕು, ಇಲ್ಲ ಸರ್ ಇದು ತುಂಬಾ ಇದೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನನಗೆ ಫಸ್ಟ್ ಖುಷಿಯಾಗಿದ್ದು ಕೃಷ್ಣ ಅವರು ಆ ಅಪ್ರೋಚ್ ಅಲ್ಲಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದ್ಮೇಲೆ ನಾನು ಸ್ಕ್ರಿಪ್ಟ್ ರೀಡಿಂಗ್ ಮಾಡೋಣ ಬನ್ನಿ ಅಂತ ಹೇಳಿದ್ದು. ಅಂದ್ರೆ ಇದು ನಮ್ಗೆ ಯೂಶಲಿ ನಾವು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಿಗೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ತುಂಬಾ ಹೊಸದು ಅನ್ಸುತ್ತೆ. ಅಂದ್ರೆ ಪ್ರಾಬ್ಲಿ ನಾನು ಯೂಟರ್ನ್ ಆದ್ಮೇಲೆ ನೆಕ್ಸ್ಟ್ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿರೋದು ಲವ್ ಮಾಕ್ಟೇಲ್. ನನ್ನ ಕರಿಯರ್ ಅಲ್ಲಿ ಮಾಡಿರೋ ಇಷ್ಟು ಸಿನಿಮಾದಲ್ಲಿ ಯಾವ್ದ್ರಲ್ಲೂ ನಾನು ಸ್ಕ್ರಿಪ್ಟ್ ರೀಡಿಂಗ್ ಅನ್ನೋದು ಮಾಡೇ ಇರಲಿಲ್ಲ. ಸೊ ಈ ಒಂದು ಅಭ್ಯಾಸ ಇದೆಯಲ್ಲ, ಅಂದ್ರೆ ಇವರ ಒಂದು ಸಿನಿಮಾ ಮಾಡೋ ಜರ್ನಿ ಇದೆಯಲ್ಲ ಅಥವಾ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗ ಕೃಷ್ಣ ಅವ್ರು ಹೇಳ್ತಾ ಇರ್ತೀನಿ, ಸರ್ ನಿಮ್ದು ಆದ್ಮೇಲೆ ನಾನು ಒಂದ್ಸತಿ ಫ್ರೀ ಆಗಿದ್ದಾಗ ಹೇಳಿ, ನಾನು ನಿಮ್ ಜೊತೆ ಕುತ್ಕೋಬೇಕು, ನೀವು ಸಿನಿಮಾ ಹೇಗ್ ಮಾಡ್ತೀರಾ ಅಂತ ನಾನು ಕೇಳ್ಬೇಕು ಅಂತ. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ನೀಟಾಗಿ ಮಿಲನ ಅಂಡ್ ಕೃಷ್ಣ ದೇ ಆರ್ ಎವ್ರಿಥಿಂಗ್ ಇನ್ ದಿಸ್ ಮೂವಿ. ಅಂದ್ರೆ ಬಿಕಾಸ್ ನಾವು ಈಗ ಪ್ರೊಡಕ್ಷನ್ ನಲ್ಲಿ ಇರೋದ್ರಿಂದ ಐ ಕ್ಯಾನ್ ಸಿ ತುಂಬಾ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ ಅವ್ರಿಬ್ರು ಕಷ್ಟಪಡೋದು, ಅವರಿಬ್ರು ಕೆಲಸ ಮಾಡೋ ರೀತಿ, ಕೆಲಸ ತಗೊಳ್ಳೋ ರೀತಿ, ಕೆಲಸನ ನೋಡೋ ರೀತಿ, ಇದು ಬಹಳ ಬೇರೆ ತರ ಇದೆ. ಅಂದ್ರೆ ಬೇರೆಯವ್ರಿಗೂ ಇವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಅಂಡ್ ಈ ವಿಚಾರದಲ್ಲಿ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತೀನಿ, ನಾನು ಕಲಿಬೇಕು ಅಂತ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ನಾಟ್ ಆಸ್ ಅನ್ ಆಕ್ಟರ್, ಸೀಯಿಂಗ್ ಪ್ರೊಡಕ್ಷನ್ ಹೌಸ್ ವರ್ಕಿಂಗ್. ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಒಂದು ಸಿನಿಮಾನ ನಿರ್ಮಾಣ ಮಾಡೋ ರೀತಿನ ನೋಡಿದ ಒಂದು ಅನುಭವ ಇತ್ತಲ್ಲ, ಅದು ತುಂಬಾ ಹೊಸದಾಗಿತ್ತು, ತುಂಬಾ ಕಲಿಯೋ ತರ ಇತ್ತು. ಅದಕ್ಕೆ ನಾನು ಲವ್ ಮಾಕ್ಟೇಲ್ಗೆ ದೊಡ್ಡ ಫ್ಯಾನ್ ಆಗಿದ್ದೀನಿ ನಾನು, ಬಿಕಾಸ್ ಆಫ್ ಮಿಲನ ಅಂಡ್ ಕೃಷ್ಣ, ದ ವೇ ದೇ ವರ್ಕ್, ದ ವೇ ದೇ ಲವ್ ದೇರ್ ಪ್ರಾಜೆಕ್ಟ್ ಅಂಡ್ ಕ್ಲಾರಿಟಿ. ಎಸ್ಪೆಷಲಿ ನನಗೆ ಕೃಷ್ಣ ಅವ್ರ ಡೈರೆಕ್ಷನ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಸಿನಿಮಾ ನೋಡಿದ್ದೆ ಹೊರತು ಇದು ಆನ್ ಸೆಟ್ಸ್ ಹೆಂಗಿರುತ್ತೆ ಅನ್ನೋದು, ಅವರ ಒಂದು ಕ್ಲಾರಿಟಿ ಇದೆಯಲ್ಲ, ನನಗೆ ಇಷ್ಟೇ ಸಾಕು, ನನಗೆ ಇಷ್ಟೇ ಬೇಕು, ಇಷ್ಟೇ ಸಾಕು ಅಂದ್ರೆ ನೋ ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ಅಂತ ತೆಗಿತಾನೆ ಇರಲಿಲ್ಲ, ಬೇಕು ಅಂತ ಅವರು ಹೇಳ್ತಾನೂ ಇರಲಿಲ್ಲ. ಇಷ್ಟೇ ಅಂದ್ರೆ ಇಷ್ಟೇ ಇರೋದು, ಅದೊಂದು ಕ್ಲಾರಿಟಿ ಇತ್ತಲ್ಲ, ಆ ಕ್ಲಾರಿಟಿ ಅವರ ತಲೆಯಲ್ಲಿ ಅವರ ಸ್ಕ್ರಿಪ್ಟ್ ಅಲ್ಲಿ ಇರೋ ಕ್ಲಾರಿಟಿನೇ ಆಕ್ಚುಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು. ಪ್ರಾಬ್ಲಿ ಅದರದೇ ರಿಸಲ್ಟ್ ಲವ್ ಮಾಕ್ಟೇಲ್ ಹಿಟ್ ಆಗೋದಕ್ಕೆ ಅಂತ ನನಗನ್ಸುತ್ತೆ. ಅಂದ್ರೆ ಮೇನ್ ರೀಸನ್ ಬಹುಶಃ ಎಲ್ಲ ಹೀರೋಯಿನ್ಸ್ ಅನ್ಸಿರುತ್ತೆ, ಮಗ್ಗಿನ ಮನಸ್ಸು ಟೈಮಲ್ಲಿ ಸರ್ ಕಣ್ಣಿಗೆ ನಾವು ಬಿದ್ದಿಲ್ವೇ ಅಂತ. ಓಕೆ ಸರ್, ನಿರ್ದೇಶಕರಾಗಿ ನೀವು ಇಲ್ಲಿ ಲಿರಿಕ್ಸ್ ಅನ್ನ ರಚಿಸಿದ್ದೀರಾ. ಅದಕ್ಕೂ ಮುನ್ನ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಕೃಷ್ಣ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಅವರ ಸಿನಿಮಾಗಳಲ್ಲಿ ನಾವು ಎಮೋಷನಲ್ ಕಂಟೆಂಟ್ ಅನ್ನು ನೋಡಿದೀವಿ. ಮಾಸ್ಟರ್ ಆಫ್ ಎಮೋಷನ್ಸ್ ಅಂದ್ರೆ ಶಶಾಂಕ್ ಸರ್. ಸೊ ಓವರ್ ಟು ಯು ಸರ್. ಇವಾಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೆಸ್ಟ್ ಅಂತ ಹೇಳಿದ್ರು, ಗೆಸ್ಟ್ ಅಲ್ಲ, ನಾನು ಈ ಸಿನಿಮಾದ ತಾಂತ್ರಿಕ ವರ್ಗದಲ್ಲಿ ಒಬ್ಬ ಆಗಿ ಬಂದಿದ್ದೀನಿ ಇಲ್ಲಿ.
ಈಗ ತಾನೇ ನೋಡಿದ್ರಿ ನಾನು ಬರೆದಿರೋ ಹಾಡನ್ನು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೃಷ್ಣ ಒಂದಿನ ಫೋನ್ ಮಾಡಿ ಒಂದು ಹಾಡು ಬರ್ಕೊಡ್ಬೇಕು ಸರ್ ಅಂತ. ಇನ್ಫ್ಯಾಕ್ಟ್ 2 ಹಾಡು ಬರ್ಸ್ಕೊಂಡಿರೋದು ಗೊತ್ತಿಲ್ಲ, 2 ಇದೆಯೋ ಒಂದೇ ಇಟ್ಕೊಂಡಿದ್ದಾನೆ ಅಂತ. ಸೊ ನನಗೂ ಖುಷಿ ಆಯಿತು, ಯಾಕೆಂದರೆ ಬೇಸಿಕಲಿ ಕತೆ ಗೊತ್ತಿತ್ತು. ಕತೆ ಒಂದ್ಸಾರಿ ಕೃಷ್ಣ ಹತ್ರ ಕೇಳಿದ್ದೆ, ಕತೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಮತ್ತು ಆ ಸಿಚುವೇಶನ್ ತುಂಬ ಚೆನ್ನಾಗಿತ್ತು. ನಾನು ಅಷ್ಟೇ ಎಕ್ಸೈಟಿಂಗ್ ಆಗಿ ಈ ಹಾಡನ್ನು ಎಕ್ಸೈಟ್ ಆಗಿ ಈ ಹಾಡನ್ನು ಬರೆದಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಲವ್ ಮಾಕ್ಟೈಲ್ ಅನ್ನೋದು ಆ್ಯಕ್ಚುಲಿ ಲವ್ ಮಾಕ್ಟೈಲ್ 3 ಅಂತ ಈ ಸಿನಿಮಾಗೆ ಹೆಸರು. ನನ್ನ ಪ್ರಕಾರ ಲವ್ ಮಾಕ್ಟೈಲ್ ಓಕೆ, ಅದಾದ್ಮೇಲೆ ಲವ್ ಮಾಕ್ಟೈಲ್ 2 ಓಕೆ, 3 ಬರೋ ಅಷ್ಟೊತ್ತಿಗೆ ಇದನ್ನ ಕನ್ನಡದಲ್ಲಿ ನಿಜ ಹೇಳ್ಬೇಕಂದ್ರೆ ಒಂದು ಪ್ರೀತಿಯ ಪರಂಪರೆ ಅಂತ ಹೇಳ್ಬೋದು. ಅಂದರೆ ಆ ಪ್ರೀತಿಯ ಪರಂಪರೆನ 3ನೇ ಭಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಅವರು. ಜರ್ನಿ ಅಂದರೆ ನೋಡಿದ್ರೆ ಟ್ರೈಲರಲ್ಲೆಲ್ಲ ನಾಸ್ಟಾಲಜಿಕ್ ಫೀಲಿಂಗ್ಸೇ. ಆ್ಯಕ್ಚುಲಿ ಈ ಲವ್ ಮಾಕ್ಟೈಲ್ ಅನ್ನೋ ಒಂದು ಸಿನಿಮಾ ಫ್ರಾಂಚೈಸ್ ಆಗಿದ್ದೆ ಆ ಥರದ ಒಂದು ನಾಸ್ಟಾಲಜಿಕ್ ಫೀಲಿಂಗ್ಸಿಂದಾಗಿ. ಈಗ ನಾವು ಯಾರ್ಯಾರು ಯಂಗ್ಸ್ಟರ್ಸ್ ಇದ್ರಲ್ಲ ಅವರೆಲ್ಲ ಪಾರ್ಟ್ 1 ನೋಡುವಾಗ ಎಲ್ಲರೂ ಅವರವರ ಕಾಲೇಜ್ ದಿನಗಳಿಗೆ ಹೋಗಿ ಅವರು ಲವಲ್ಲಿ ಬಿದ್ದು ಏನೇನೆಲ್ಲ ಹುಡುಗಿಯಿಂದ ಬಿದ್ದು ಉದ್ದಾಡಿದ್ರು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಂಥ ಒಂದು ನಾಸ್ಟಾಲಜಿಕ್ ಮೂಮೆಂಟ್ಸನ್ನ ತುಂಬ ಅದ್ಭುತವಾಗಿ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಲವ್ ಮಾಕ್ಟೈಲ್ 1. ಸೊ ಅದೇ ಥರದ ಆ ಪರಂಪರೆನ ಈಗ 3ನೇ ಸಿನಿಮಾದವರೆಗೂ ತಗೊಂಡ್ಬಂದಿದ್ದಾರೆ ಕೃಷ್ಣ ಅವರು. ಮತ್ತು ಟ್ರೈಲರಲ್ಲಿ ಎಂಟು ಕೊಟ್ಟಿದ್ದಾರೆ, ನನ್ನ ಕೊನೆಯ ಅಧ್ಯಾಯ ಅಂತ. ಸೊ ಗೊತ್ತಿಲ್ಲ ಕೊನೆಯ ಅಧ್ಯಾಯನೋ ಅಥವಾ ಇನ್ನು ಮುಂದೆ 4ನೇದು ಬಂದರೂ ಬರ್ಬೋದು. ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆದರೆ 4ನೇದು ಬರ್ಬೋದು. ಮತ್ತು ನನ್ನ ಪ್ರಕಾರ ಡಾರ್ಲಿಂಗ್ ಕೃಷ್ಣ ಆಸ್ ಎ ಡೈರೆಕ್ಟರ್ ನಾನು ನೋಡಿರೋದ್ರಲ್ಲಿ ತುಂಬ ಕ್ಲೆವರೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಯಾವಾಗ ಕತೆ ಬರೀತಾನೆ, ಯಾವಾಗ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾನೆ, ಯಾವಾಗ ಮುಗಿಸಿರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಮೋಸ್ಟ್ಲಿ ಮಿಲನ್ ಅವ್ರಿಗೂ ಗೊತ್ತಿಲ್ಲಂಗೆ ಶೂಟಿಂಗ್ ಮಾಡ್ಬಿಟ್ಟಿರ್ತಾನೆ ಅನ್ನೋದು ಕೆಲವು ಸಾರಿ ಡೌಟು ನನಗೆ. ಅಷ್ಟು ತುಂಬಾ ಸೂಕ್ಷ್ಮ, ತುಂಬ ಕ್ಲೆವರ್ ಫಿಲ್ಮ್ ಮೇಕಿಂಗ್. ಆ್ಯಕ್ಚುಲಿ ಅದು ನೀಡ್ ಆಫ್ ದಿ ಅವರ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಇವತ್ತಿರೋ ಸ್ಥಿತಿಗೆ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ, ಅಂದರೆ ಒಬ್ಬ ಫಿಲ್ಮ್ ಮೇಕರ್ ಆಗಿ ಡಾರ್ಲಿಂಗ್ ಕೃಷ್ಣ ಅವರ ಮನಸ್ಥಿತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಪ್ರಕಾರ ಯಾರಾದರೂ ಅವ್ರನ್ನ ಕೂರಿಸ್ಕೊಂಡು ಎಲ್ಲ ಇಂಟರ್ವ್ಯೂ ಮಾಡಿ ಒಂದು PhD ಮಾಡ್ಬೋದು ಕನ್ನಡ ಚಿತ್ರರಂಗದ ಬಗ್ಗೆ. ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಿನಿಮಾ ಒಂದು ಗೆಲ್ಲೋದಾಗಲಿ ಸೋಲೋದಾಗಲಿ ಎಲ್ಲೋ ಒಂದು ನಿರ್ದೇಶಕನ ಕೈಲಿರುತ್ತೆ. ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅಷ್ಟು ಕ್ಲೆವರ್ ಆಗಿ ಮಾಡ್ಕೊಂಡು ಬಂದಿರೋದ್ರಿಂದನೇ ಇದು 3ನೇ ಫ್ರಾಂಚೈಸ್ವರೆಗೂ ಬಂದಿದೆ. ಮತ್ತು ಎಲ್ಲ ಫ್ರಾಂಚೈಸ್ 3ನೇ ಫ್ರಾಂಚೈಸ್ ಗೆಲ್ಲುತ್ತೆ. ಇದು ಗೆಲ್ಲೋದ್ರಲ್ಲಿ ಏನು ಡೌಟ್ ಇಲ್ಲ. ಯಾಕೆ ತುಂಬ ಅದ್ಭುತವಾದ ಕತೆ ಮತ್ತು ಅಷ್ಟೇ ಅದ್ಭುತವಾದ ಎಮೋಷನ್ ಇರುವಂಥ ಒಂದು ಸಿನಿಮಾ. ಒಂದಷ್ಟು ತುಣುಕುಗಳನ್ನ ನಾನು ನೋಡಿದ್ದೀನಿ, ಸೀನ್ಗಳನ್ನು, ಸಾಂಗ್ ತುಣುಕುಗಳನ್ನು ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಕೃಷ್ಣ ಅವರು. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಲವ್ ಮಾಕ್ಟೈಲ್ 1 ಸಿನಿಮಾ ಮಾಡಿ ಮದುವೆ ಆದರು, ಇಬ್ಬರೂ ಲವರ್ಸ್ ಆಗಿದ್ದವರು, ಕಪಲ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್ ಆದರು. 2 ಮಾಡಿ ಒಂದು ಮನೆ ತಗೊಂಡ್ರು, ಫ್ಲ್ಯಾಟು. 3 ರಿಲೀಸ್ ಆದಮೇಲೆ ಒಂದಷ್ಟು ಬಂಗ್ಲೆಗಳನ್ನ, ಒಂದು ಸಾಕಾಗಲ್ಲ ಅಲ್ವಾ, ಒಂದಷ್ಟು ಬಂಗ್ಲೆಗಳನ್ನ ತಗೊಳ್ಳೋಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಬರಲಿ ಅಂತ ನಾನು ಹಾರೈಸ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೀಡಿಯಾ, ಯಾರೆಲ್ಲ ಬಂದಿದ್ದೀರಾ ಟೈಮ್ ಮಾಡ್ಕೊಂಡು, ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲನೇದಾಗಿ ಟ್ರೇಲರ್ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಟ್ರೇಲರ್ ಬಗ್ಗೆ. ಯಾಕಂದರೆ ಟ್ರೇಲರ್ ಮಾಡಲ್ಲ ಅಂತಿದ್ರು ಕೃಷ್ಣ, ಬಟ್ ಏನಕ್ಕೆ ಟ್ರೈಲರ್ ಮಾಡಲ್ಲ ಅಂತಂದರೆ ಅದಕ್ಕೆ ರೀಸನ್ನು ಬಿಕಾಸ್ ಲವ್ ಮಾಕ್ಟೈಲ್ ಒಂದು ಫ್ರಾಂಚೈಸಿ ಆ್ಯಂಡ್ ಟ್ರೇಲರ್ ಯೂಶ್ವಲಿ ಸಿನಿಮಾಗಳಿಗೆ ಏನಕ್ಕೆ ಮಾಡ್ತಾರೆ ಅಂದರೆ ಇಟ್ಸ್ ಲೈಕ್ ಎನ್ ಇನ್ವಿಟೇಷನ್ ಟು ಫಿಲ್ಮ್. ಸೊ ಹಾಗಾಗಿ ಟ್ರೇಲರ್ ನೋಡಿ ಸಿನಿಮಾ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಏನು ಫ್ಲೇವರ್ ಇದೆ ಅಥವಾ ಹಿಂಗಿದೆ ಲುಕ್ ಆ್ಯಂಡ್ ಫೀಲ್ ಅಂತ ನೋಡ್ಕೊಂಡು ಸಿನಿಮಾ ಬರೋರಿಗೆ ಟ್ರೇಲರ್ ಮಾಡೋದು. ಬಟ್ ಲವ್ ಮಾಕ್ಟೈಲ್ ಲವ್ ಮಾಕ್ಟೈಲ್ 1 and 2 ಆಲ್ರೆಡಿ ಸಿನಿಮಾ ಜನ ನೋಡಿರೋದ್ರಿಂದ ಟ್ರೇಲರ್ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಅವರು ಟ್ರೇಲರ್ ಮಾಡಲ್ಲ ಅಂದಿದ್ರು. ಬಟ್ ಅಗೇನ್ ಎಸ್ಪೆಷಲಿ ಇವಾಗ ಕಟ್ ಮಾಡಿರುವಂತಹದ್ದು ಇಟ್ಸ್ ಅ ರೀಕ್ಯಾಪ್, ಮೋರ್ ಆಫ್ ಅ ರೀಕ್ಯಾಪ್ ಟ್ರೇಲರ್ ಅನ್ನೋದಕ್ಕಿಂತ. ಯಾಕಂದ್ರೆ ಸಿನಿಮಾ ಥಿಯೇಟರ್ಗೆ ಬಂದು ಜನ ನೋಡಿದಾಗ ಅಲ್ಲಿರುವಂತ ಎಲಿಮೆಂಟ್ಸ್ ಅಥವಾ ಸರ್ಪ್ರೈಸಸ್ ಜನಕ್ಕೆ ಫೀಲ್ ಆಗಲಿ ಅನ್ನೋ ಒಂದೇ ಕಾರಣ, ಬಿಟ್ಕೊಡ್ಬಾರ್ದು ಅನ್ನೋದು. ಡೆಫಿನೆಟ್ಲಿ ದಟ್ ಇಸ್ ಒನ್ ಆಫ್ ದ ರೀಸನ್ಸ್ ಟ್ರೇಲರ್ ಕಟ್ ಮಾಡಿಲ್ಲ.
ಲವ್ ಮಾಕ್ಟೇಲ್ 3 ಶೂಟ್ ಹೇಗೆ ಮಾಡಿದೆ ಅಂದ್ರಲ್ಲ, ಇದು ಇಡೀ ಸಿನಿಮಾ ಬರೆಯೋದಕ್ಕೆ ಅಂದರೆ ಲವ್ ಮಾಕ್ಟೇಲ್ 3 ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಹೇಳಿದ ಮೇಲೆ ನನಗೆ ಯಾವುದೋ ಒಂದು ಐಡಿಯಾ ಹೊಳಿತು, ಹಿಂಗೆ ಸಿನಿಮಾ ಮಾಡೋಣ ಅಂತ. ಏನೋ ಒಂದು ಲೈನ್ ನೋಡಿದಾಗ ನನಗೆ ಮನೇಲಿ ಕೂತ್ಕೊಂಡು ಬರೆಯೋಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡು, ನಾನೆಲ್ಲ ಹೋಗ್ಬಿಡ್ತೀನಿ ಅಂತ 3 ದಿನ ಗೋವಾಗ ಒಬ್ಬನೇ ಹೋಗಿದ್ದೆ. ರೀಸನ್ ಯಾಕೆಂದರೆ ಪಾಪು ನಮಗೆ ಬರೆಯೋಕ್ಕೆ ಕೂತ್ಕೊಳ್ಳೋಕೆ ಟೈಮ್ ಆಗ್ತಿಲ್ಲ ಅಂತ. ಸೊ ಅಲ್ಲಿ ಹೋಗಿ 3 ದಿನದಲ್ಲಿ ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಬಂದಿದ್ದು. ಸೊ ಪ್ರತಿದಿನ ಶೂಟಿಂಗ್ ಸ್ಪಾಟಲ್ಲಿ ಆಗ್ಬೋದು, ಅಥವಾ ನಾವು ತಯಾರಿ ಮಾಡ್ತಿರೋ ಟೈಮ್ ಆಗ್ಬೋದು, ಮನೇಲಿ ರಿಹರ್ಸಲ್ ಮಾಡೋ ಟೈಮಲ್ಲಿ ಆಗ್ಬೋದು, ಪ್ರತಿ ದಿನನೂ ನಮ್ಮ ಪರಿ ಜೊತೆ ಇರ್ತೈತಿ ಈ ಥರ. ಸೊ ಹಿಂಗೆ ಕೆಲಸ ಮಾಡಿಕೊಂಡು ಸೊ ಲವ್ ಮಾಕ್ಟೇಲ್ 1, 2, 3 ಅಂತ ನೋಡಕ್ ಹೋದ್ರೆ ನಮ್ಗೆ ಬಹಳ ಕಷ್ಟ ಆಗಿದ್ದು ಸಿನಿಮಾ ಮಾಡೋಕೆ 3 ಬಿಕಾಸ್ ಆಫ್ ಪರಿ. ಪರಿ 6-7 ಮಂತ್ಸ್ ಇದ್ದಾಗ ಬಹುಶಃ ಓಕೆ ಸೊ 6 ಮಂತ್ಸ್ 7 ಮಂತ್ಸ್ ಪರಿ ಇದ್ದಾಗ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ರೈಟಿಂಗ್ ಎಲ್ಲ ಆಗೋಯ್ತು, ಮ್ಯಾನೇಜ್ ಆಯ್ತು, ಬಟ್ ಶೂಟಿಂಗ್ ಇಂದ ಹಿಡಿದು ಸೊ ನಮಗೆ ಶೂಟಿಂಗ್ ಕೂಡ ಹಿಂಗೆ ಇತ್ತು. ಇಷ್ಟೇ ಡಿಸ್ಟರ್ಬ್, ಇವಾಗ ಏನ್ ನಡೀತಿದೆ ಇಷ್ಟೇ ಡಿಸ್ಟರ್ಬಿಂಗ್ ಆಗಿತ್ತು. ಬಟ್ ಎನಿವೆ ಸಿನಿಮಾ ಮಾಡ್ಬೇಕು ಅಂತಾನೆ ಹೊರಟ ಮೇಲೆ ಮಳೆ ಏನು ಚಳಿ ಏನು ಅಂತ. ಬಟ್ ಈ ವಿಚಾರದಲ್ಲಿ ನಾನು ಫಸ್ಟ್ ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ ನಮ್ಮ ತಂದೆ ತಾಯಿ, ಬಟ್ ಇಡೀ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ತಂದೆ ತಾಯಿ, ಕೃಷ್ಣ ಅವರ ತಾಯಿ ಬಂದಿದ್ದಾರೆ, ನಮ್ಮ ಜೊತೆಗೆ ನಿಂತಿದ್ದಾರೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದೆಮ್ ಫಸ್ಟ್. ಸೊ ಇಡೀ ಜರ್ನಿ ಹೇಗಿತ್ತು. ಆ್ಯಂಡ್ ನಾನು ಫಸ್ಟು ಈ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ಓಕೆ ನಾವೇನೋ ಮಾಡ್ಕೊಂಡಿದ್ದೀವಿ ಅಂತ ಒಂದು ನಂಬಿಕೆಯಲ್ಲಿ ಫಿಲಮ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾಗ ಫಸ್ಟು ಶ್ರೀ ಸರ್ನ ಕರೆದ್ವಿ. ಸರ್ ಹಿಂಗೆ ಶೂಟ್ ಮಾಡೋಣ, ಯಾಕಂದರೆ ರೆಡಿಯಾಗಿ ಕತೆ ಹೆಂಗಿದೆ ಅಂದ್ಬಿಟ್ಟು ಆಮೇಲೆ ಶೂಟಿಂಗ್ ಹೋಗಲಿಲ್ಲ. ಸರ್ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅಂತ. ಯಾವ್ದ್ರದ್ದು ಅಂದರು, ಇದೆ ಸರ್ ಲವ್ ಮಾಕ್ಟೇಲ್ 3 ಇದು ಅಂತ. ಹೌದಾ, ಕತೆ ಎಲ್ಲ ಆಗೋಯ್ತಾ? ಮತ್ತು ಕತೆ ಹೇಳಿ ಅಂದರು. ಇಲ್ಲ ಫಸ್ಟು ಒಂದು ಶೂಟ್ ಮಾಡೋಣ ಒಂದಿನ, ಅದ್ರದ್ದು ಹೇಳ್ತೀನಿ ಆಮೇಲೆ ಕತೆ ಹೇಳ್ತೀನಿ ಅಂತ. ಸೊ ಫಸ್ಟ್ ಅದನ್ನು ಶೂಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಾವು ಶೂಟ್ ಮಾಡ್ಕೊಂಡು ಹೋಗಿದ್ದು. ಅವ್ರಿಗೇನಂದ್ರೆ ಫಸ್ಟ್ ಭಯ, ಏನು ಮಾಡ್ಬಿಟ್ಟಿರ್ತಾರೆ ಅಂತ. ಫಸ್ಟ್ ಹಿಂಗೆ ಕತೆ ಕೇಳಿದ್ರು ಅಂದರೆ ಫುಲ್ಲು ಹಿಂಗೆ ಇದ್ರು. ಅದಾದ್ಮೇಲೆ ಕತೆ ಎಲ್ಲ ಹೇಳಿದ್ಮೇಲೆ ವಾಹ್ ಇದು ಅಬ್ಬ ಅಂದ್ರು. ಇದ್ಯಾಕೆ ಸರ್ ಹಿಂಗಂತ ಇದ್ದೀರಾ ಅಂತ. ಇಲ್ಲ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ? ಇಲ್ಲ ಏನೇನೋ ಮಾಡ್ಬಿಟ್ಟಿದ್ರೆ ನೀವು ಅಂದ್ರು. ಸರ್ ಏನೇನೋ ಯಾಕೆ ಸರ್ ಮಾಡ್ತೀವಿ, ಪಿಕ್ಚರ್ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡಿದ್ರು. ಇಲ್ಲ ಭಯ ಇತ್ತು ಅಂದ್ರು. ಸೊ ಅದೇ ಭಯ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಯಾಕಂದ್ರೆ ಪಾರ್ಟ್ 1 ತುಂಬಾ ಇಷ್ಟಪಟ್ಟಿರ್ತಾರೆ. ಸೊ ಪಾರ್ಟ್ 2 ಮಾಡಿದಾಗಲೇ ಆಡ್ ಮಾಡ್ಬಿಟ್ರೆ ಅನ್ನೋದಿರುತ್ತೆ. ಸೊ ಪಾರ್ಟ್ 3 ಅಂತ ಮಾಡ್ತಿದೀವಿ ಅಂದಾಗ ಇನ್ನೂ ಮತ್ತೆ ಆಡ್ ಮಾಡ್ಬಿಟ್ರೆ ಅನ್ನೋದೊಂದು ಟೆನ್ಷನ್ನು ಆ ಫ್ರಾಂಚೈಸಿನ ಯಾರು ಇಷ್ಟಪಡ್ತಿರೋದು ಎಲ್ಲರಿಗೂ ಇರುತ್ತೆ. ಸೊ ಬಟ್ ಬಹಳ ಜವಾಬ್ದಾರಿಯಿಂದ, ಬಹಳ ಪ್ರೀತಿಯಿಂದ, ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಅದ್ಭುತವಾಗಿ ಬಂದಿದೆ. ಫೈನಲ್ ಏನು ಔಟ್ಪುಟ್ ಇದೆಯಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ. ನನಗೆ ಐ ಥಿಂಕ್ ತುಂಬಾ ಸ್ಯಾಟಿಸ್ಫೈ ಆಗಿದೆ. ಹೊಸ ಕ್ಯಾಸ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಂಡ್ ಆಗ್ಲೇ ಫಸ್ಟ್ ಅಮೃತ ಒಂದು ಮಾತಾಡಿದ್ರು. ಸೊ ಜೋ ಅನ್ನೋ ಒಂದು ಪಾತ್ರ ಬಹುಶಃ ತುಂಬಾ ಜನ ಆ ಪಾತ್ರನ ಒಪ್ಪೋದು ಆಕ್ಟ್ ಮಾಡೋಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ಅದು ತುಂಬಾ ಒಂದು ಅಗ್ರೆಸಿವ್, ತುಂಬಾ ಒಂದು ನೆಗೆಟಿವ್ ತರದೊಂದು ಕ್ಯಾರೆಕ್ಟರ್ ಅದು. ಸೊ ಅದನ್ನ ಎಷ್ಟು ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಸೊ ಈ ಲವ್ ಮಾಕ್ಟೇಲ್ ಅನ್ಸಷ್ಟೇ ಸಕ್ಸಸ್ ಅನ್ಸಷ್ಟೇ ಫ್ರಾಂಚೈಸಿ ಅಂದಾಗಲೇ ಜೋ ಅನ್ನೋ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ ಆ ಜೋ ಇರೋದ್ರಿಂದನೇ ನಿಧಿಮಾಗ ವ್ಯಾಲ್ಯೂ ಬಂದಿರೋದು. ಯಾಕಂದ್ರೆ ಜೋದು ಕಾಂಟ್ರಾಸ್ಟ್ ನಿಧಿಮಾ. ಹಾಗಾಗಿ ಥ್ಯಾಂಕ್ಸ್ ಅಮೃತ ಆ ಪಾತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ. ಅಂಡ್ ರೇಚಲ್ ಸಿಹಿಯಾಗಿ ಬಂದಿದ್ದು ಅದೇನೋ ಗೊತ್ತಿಲ್ಲ, ತುಂಬಾ ಹುಡುಕಿ ಕೊನೆಗೆ ಸಿಕ್ಕಿದಂತ ಆರ್ಟಿಸ್ಟ್ ಇವರು. ಯಾಕಂದ್ರೆ ತುಂಬಾ ಆಡಿಷನ್ ಮಾಡಿದ್ವಿ, ನಂಗೆ ಏನೋ ಒಂದು ಫೇಸ್ ಎಲ್ಲ ಇನ್ನೋಸೆನ್ಸ್ ಬೇಕು ಅಂತ. ಅದು ಅವ್ರ ಹತ್ರ ಇಂದ ಆಕ್ಚುಲಿ ಅವ್ರಿಗೆ ಅಷ್ಟು ಇನ್ನೋಸೆಂಟ್ ಅಲ್ಲ, ಬಟ್ ಸ್ಟಿಲ್ ಫೇಸ್ ಅನ್ನೋದಿದೆ, ಅಷ್ಟು ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಥ್ಯಾಂಕ್ ಯು ರೇಚಲ್ ಫಾರ್ ಬೀಯಿಂಗ್ ಸೆಕೆಂಡ್ ಪಾರ್ಟ್ ಅಲ್ಲಿ ಅಂಡ್ ಥರ್ಡ್ ಪಾರ್ಟ್ ಅಲ್ಲಿ. ಪ್ಲಸ್ ಅಮೃತ ಎಲ್ಲ 3 ಭಾಗಗಳಿದ್ದಕ್ಕೆ ಅಭಿನಯ ಬಗ್ಗೆ ಲಾಸ್ಟ್ ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲ ನೀನೇ ಇರೋದು, ಸಾರಿ, ಅಭಿ 3ನೇ ಭಾಗದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು. ಒಬ್ಬ ಫ್ರೆಂಡ್ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಒಂದು ಕ್ಯಾರೆಕ್ಟರೈಸೇಷನ್ ಚೇಂಜ್ ಆಗ್ತಾ ಬರುತ್ತೆ. ಕೆಲವರು ಹೋಗ್ತಾ ಮೆಚ್ಯೂರ್ಡ್ ಆಗ್ತಾ ಹೋಗ್ತಾರೆ. ಅಂದ್ರೆ
ಸ್ಕೂಲಲ್ಲಿ ಕಾಲೇಜಲ್ಲಿ ಎಳ್ಸಂಗೆ ಆಡ್ತಾ ಇರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಬಟ್ ಈ ಪಾತ್ರ ಗೊತ್ತಿಲ್ಲ ನನಗೆ, ಏನೋ ಏನಕ್ಕೆ ಹಂಗೆ ಬರಿಬೇಕು ಅಂತ ಅನಿಸ್ತಾ. ಇವತ್ತು ಉಲ್ಟಾ ಬಂತು. ಲವ್ ಮಾಕ್ಟೇಲ್ 1 ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾನೆ, ನನಗೆ ಬುದ್ಧಿ ಹೇಳ್ತಾ ಇರ್ತಾನೆ, ಹಿಂಗ್ ಬದುಕಬೇಕು, ಹಂಗೆ ಹಂಗೆಲ್ಲ ಕಣೋ ಇಂಥವ್ರು ಇರ್ತಾನೆ. ನಿಧಿ ಮನೆ ಉಟ್ಕೊಟ್ಟಿದ್ದೆ ಅವನು. ಸೊ ಅವ್ನು ಕರ್ಕೊಂಡ್ಬಂದು ಆಕ್ಚುಲಿ ಮದುವೆ ಆಗುವಂತ ಮಾಡೋದು. ಆ ಥರ ಮೆಚೂರ್ಡ್ ಆಗಿದ್ದ ಸಡನ್ ಚೇಂಜ್ ಆಗ್ತಾನೆ ಲವ್ ಮಾಕ್ಟೇಲ್ 2 ಅಲ್ಲಿ. ಸೊ ಲವ್ ಮಾಕ್ಟೇಲ್ 3 ಅದಕ್ಕಿಂತ ಇನ್ನೊಂದು ಏನೋ ಆಗಕ್ಕೆ ಹೋಗ್ತಾನೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ತೆರೆ ಮೇಲೆ. ಅದೊಂದು ಅದ್ಭುತವಾದ ಕಾಂಬಿನೇಷನ್ ಜಗ್ಗ ಮತ್ತು ಬೀದು. ಬಹಳ ಎಂಟರ್ಟೈನಿಂಗ್ ಇರುತ್ತೆ ನಿಮಗೆ. ಅಂಡ್ ಲವ್ ಮಾಕ್ಟೇಲ್ 3ಗೆ ಏನು ನಾವು ಕ್ಯಾಸ್ಟ್ ನೀವು ನೋಡ್ಕೊಂಡ್ ಬಂದ್ರಿ, ತುಂಬಾ ತಲೆ ಕೆಡಿಸ್ಕೊಂಡು ಅಂದ್ರೆ ಸಾಕಷ್ಟು ಹೊಸ ಪಾತ್ರಗಳು ಬರ್ತಾ ಇದೆ. ಈಗ ನೇಹಾಲ ದೀಪಕ್, ನಾನು ವೈಶಾಲಿ ಅಂತ ಕರೆಯೋದವ್ರನ್ನ, ನೇಹಾಲ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವ್ರದ್ದು ಕೂಡ ತುಂಬಾ ಒಂದು ಮುಖ್ಯವಾದ ಒಂದು ಪಾತ್ರ ಅಂಡ್ ತುಂಬಾ ಡೆಪ್ತ್ ಇರೋಂಥ ಪಾತ್ರ, ಎಮೋಷನ್ಸ್ ಕೊಡೋಂಥ ಪಾತ್ರ. ಸೊ ಅದನ್ನ ಐ ಥಿಂಕ್ ನೀವು ಅದನ್ನ ತೆರೆ ಮೇಲೆ ನೋಡಬೇಕು. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ, ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು ತುಂಬಾ ಜನ ಸಿಕ್ಕಿದೆ. ಶ್ವೇತಾ ಪ್ರಸಾದ್ ಅವ್ರದ್ದು ಕೂಡ ವೆರಿ ಕಾನ್ಫಿಡೆಂಟ್ ಒಂದು ಪಾತ್ರ. ಸೊ ಅದನ್ನ ನೀವು ತೆರೆ ಮೇಲೆ ನೋಡಿದಾಗ ಶ್ವೇತಾ ಅವರು ಈ ತರದೊಂದು ರೋಲ್ ಮಾಡ್ತಿದ್ದಾರೆ ಅನ್ನೋದೊಂದು ಸರ್ಪ್ರೈಸ್ ಇರುತ್ತೆ. ಅಂಡ್ ದಿಲೀಪ್ ಸರ್ ಬಗ್ಗೆ ಹೇಳಲೇಬೇಕು, ನನಗೆ ತುಂಬಾ ಇಷ್ಟವಾದ ನಟ. ಸೊ ತುಂಬಾ ಬರ್ಕೊಂಡ್ಬಿಟ್ಟಿದ್ದೆ ಆಕ್ಚುಲಿ ಆ ಪಾತ್ರದ್ದು. ಸೊ ಯಾರ ಕೈ ಮಾಡ್ಸೋದು ಇಷ್ಟೊಂದು ಬರ್ಕೊಂಡ್ಬಿಟ್ಟಿದ್ದೀನಲ್ಲ ಇದನ್ನಂತ ತುಂಬಾ ಹುಡುಕಿದಾಗ ನಾನು ಇಲ್ಲ ದಿಲೀಪ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲನ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಇದಾರೆ, ನಂಬರ್ ಏನು, ಅದನ್ನೆಲ್ಲ ಫಸ್ಟ್ ಹುಡುಕಿ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಒಂದೇ ಮಾತು ಕೇಳಿದ್ದು. ನಾನು ಒಂದೇ ಮಾತು ಹೇಳಿದೆ, ಸರ್ ನನ್ನ ಕಥೆನೇ ಹೇಳೋದ್ ಬೇಕಾಗಿಲ್ಲ, ನೀವು ಬ್ಲೈಂಡ ಬಂದ್ ಮಾಡಿ, ನಿಮ್ಗೊಂದು ತುಂಬಾ ದೊಡ್ಡ ಅಂದ್ರೆ ಸಖತ್ತಾಗಿರುತ್ತೆ ಕ್ಯಾರೆಕ್ಟರ್, ನಿಮ್ಗೆ ನೀವೇ ಖುಷಿ ಆಗ್ಬಿಡ್ತೀರಾ ಅಂತ. ಆಮೇಲೆ ಅಷ್ಟು ಅಂದ್ರೆ ನಾವು ಆಕ್ಚುಲಿ ಇನ್ನು ಕತೆ ಕೇಳೋಕ್ಕಿಂತ ಮುಂಚೆನೇ ಓಕೆ ಆಗೋಗಿತ್ತು. ಸೊ ಅದಾದ್ಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಬಹುಶಃ ಅವ್ರನ್ನ ಯಾರು ರಿಹರ್ಸಲ್ಗೆ ಕರೆದಿರೋದಕ್ಕೆ ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ನಾನು ಸರ್ ರಿಹರ್ಸಲ್ ಎಲ್ಲ ಮಾಡೋಣ ಅಂತ ರಿಹರ್ಸಲ್ ಎಲ್ಲ ಕರೆದು, ಯಾಕಂದ್ರೆ ನಾವು ಆ ಥರ ಕೆಲಸ ಮಾಡೋ ಅಭ್ಯಾಸ. ಹಾಗಾಗಿ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಆಗ್ಬೋದು, ಎಲ್ಲ ಹೊಸ ಕಲಾವಿದರು, ಯಾರು ಲೈಕ್ ಇವ್ರ ತರ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ಗಳನ್ನ ಜೊತೆ ಕೆಲಸನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈಗ ಶ್ವೇತಾ ಅವ್ರ ಜೊತೆ ಆಗ್ಬೋದು, ಅಥವಾ ದಿಲೀಪ್ ಸರ್ ಜೊತೆ ಆಗ್ಬೋದು, ಅಥವಾ ನೇಹಾರ ಜೊತೆ ಆಗ್ಬೋದು, ಸೊ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದು. ಅಂಡ್ ಬಟ್ ಸ್ಟಿಲ್ ಪಾಪ ಬಂದು ಇಬ್ರು ರಿಹರ್ಸಲ್ ಮಾಡಿ ಲೈನ್ಸ್ಗಳನ್ನ ತಗೊಂಡು, ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್.